ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ನಾನು ಸಬ್ಮರ್ಸಿಬಲ್ ಸ್ಟಾರ್ಟರ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾವುದು ಒರಿಜಿನಲ್ಲು, ಇವೆರಡರಲ್ಲಿ ಬೆಸ್ಟ್ ಕ್ವಾಲಿಟಿ ಯಾವುದು ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇಷ್ಟಾರ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್, ನೀವು ನೋಡ್ತಾ ಇರ್ಬೋದು, ಇದು ಮೀಡಿಯಮ್ ರೇಂಜಲ್ಲಿ ಆಗಿರತಕ್ಕಂಥ ಕ್ವಾಲಿಟಿ ಆಗಿರುತ್ತೆ ಫ್ರೆಂಡ್ಸ್. ಇದು ನಂದಿ ಬ್ರ್ಯಾಂಡದ್ದು ಐಟಮ್ಗಳಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಪೂರ್ತಿ ನೋಡಿ. ಮತ್ತು ನೋಡಿ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ನೀವು, ಇದು ಆಟೋ ಅಂತ ಏನು ಹೇಳ್ತೀವಿ, ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನು ಆನ್ ಮಾಡಿದ್ರೆ ಇದು ಬೇಸ್ ಅಂತ ಕರಿತೀವಿ, ಇದು ರಿಲೇ, ಮತ್ತು ಇದು ಬಂದು ನಿಮಗೆ ಪಿವಂಡ್ರ್ ಅಂತ ಹೇಳ್ತೀವಿ. ಇವು ಮೂರು ನಿಮಗೆ ಚೆನ್ನಾಗಿರೋದು ಹಾಕಬೇಕಾಗಿರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ನಿಮ್ಮ ಮೋಟ್ರ್ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್, ನೀವು ನೋಡ್ಬೋದು ಇವಾಗ ಆರ್ಮ್ಸ್ ಮೀಟ್ರ್, ವೋಲ್ಟೇಜ್ ಮೀಟ್ರ್ ಮತ್ತು ಇಂಡಿಕೇಟರ್. ಈ ಸ್ಟಾರ್ಟ್ರಲ್ಲಿ ನಿಮಗೆ ಇಂಡಿಕೇಟರ್ ಸಿಗ್ತಕ್ಕಂಥದ್ದಾಗಿರುತ್ತೆ ಫ್ರೆಂಡ್ಸ್. ಮತ್ತು ನೀವು ಇದರಲ್ಲಿ ಯಾವುದಪ್ಪ ಚೆನ್ನಾಗಿರೋದು ಹಾಕಬೇಕಾಗಿರುತ್ತೆ ಅಂದರೆ ನಂದಿ, ರಿಲೇ ಮತ್ತು ಬೇಸ್ ಇದೆಲ್ಲ ಪಿವಂಟ್ರ್ ಇದೆಲ್ಲ, ಅದ್ರ ಬದಲು ನೀವು ಮಿಕೋಸೋನ ಐಟಮ್ ಹಾಕಬೇಕಾಗಿರುತ್ತೆ ಫ್ರೆಂಡ್. ನೋಡಿ ಫ್ರೆಂಡ್, ನೀವು ನೋಡ್ತಾ ಇರ್ಬೋದು, ಇದೇ ಮಿಕೋಸೋನ ಸ್ಟಾರ್ಟರ್ದು ಪೂರ್ತಿ ಅಸೆಂಬ್ಲಿಲಿದೆ. ನೋಡಿ, ಇದು ಕೆಳಗಡೆ ಬಂದು ಫ್ಯೂಜ್ ಇದೆ, ಬೆಸ್ಟ್ ಕಲರ್ ಕಾಂಬಿನೇಷನ್ ಫ್ಯೂಜ್ ಇರುತ್ತೆ. ನಿಮ್ಮ ಕೇಬಲ್ ಹೆಂಗಿದೆ ಆ ಕಲರಲ್ಲಿ ಫ್ಯೂಜ್ ಕೊಟ್ಟಿರ್ತಾನೆ, ಹೆವಿ ಇರುತ್ತೆ. ಇದು ಬಂದು ಮಿಕೋಸೋನ ಆಟೋ ಇರುತ್ತೆ, ಕ್ರೌನ್ ಟೈಪ್. ಇದು TC ಕಿಟ್ಟು ಬೇಸ್ ಅಂತ ಏನು ಹೇಳ್ತೀವಿ ಅದು ರಿಲೇ ಇರುತ್ತೆ, M2 ರಿಲೇ. ಇದು ಬಂದು ಮಿಕೋಸೋನ ಪಿವಂಡ್ರ್ ಏನು ಹೇಳ್ತೀವಿ ಅದಾಗಿರುತ್ತೆ ಫ್ರೆಂಡ್ಸ್. ಇವೆರಡರಲ್ಲಿ ನೀವು ಮಿಕೋ ಐಟಮ್ ಇರೋ ಸ್ಟಾರ್ಟರ್ ಹಾಕೋದ್ರಿಂದ ನಿಮಗೆ ಉತ್ತಮವಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದರಲ್ಲಿ ನಾವು TC ಕಿಟ್ ಅಂತ ಏನು ಹೇಳಿದೆ, ಅದರ ಬದಲು ನೀವು BCHದ್ದು ಬೇಸ್ ಬರುತ್ತೆ, ಅದು ಹಾಕಿದ್ರೆ ಇನ್ನೂ ಉತ್ತಮವಾಗಿರುತ್ತೆ ಫ್ರೆಂಡ್. ಅದು ನಂಬರ್ 1 ಕ್ವಾಲಿಟಿ ಆಗಿರುತ್ತೆ BCHದ್ದು. ಇದು TC ಬಂದು ನಿಮಗೆ ಅದಾದ ನಂತರ ಸೆಕೆಂಡ್ ಕ್ಯಾಟಗರಿಗೆ ಕ್ವಾಲಿಟಿಗೆ ಬರ್ತಕ್ಕಂಥ ಐಟಮ್ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್. ದಯವಿಟ್ಟು ಸಪೋರ್ಟ್ ಮಾಡಿ.